ಏನ್ ಹೇಳ್ತಿದ್ಯಾ ನೀ? ಸ್ವಲ್ಪ ನಮಗೂ ಅರ್ಥ ಆಗೋ ತರ ಹೇಳು. ಅಣ್ಣ, ಅವತ್ ಮದ್ವೆ ಮನೆಯಲ್ಲಿ ಇವ್ರ ಅಣ್ಣ ಯಾರಿಗೋಸ್ಕರ ನನ್ನನ್ನ ದೂರ ಮಾಡ್ಕೊಂಡು ಇವಾಗ ಅವಳಿಂದಾನೇ ಅವ್ರು ದೂರ ಆಗೋ ಪರಿಸ್ಥಿತಿ ಬಂದಿದೆ. ಏನಪ್ಪಾ ಖುಷಿಗೆ ಕಾಲು ಬ್ರೇಕ್ ಮೇಲೆ ನಿಲ್ತಾ ಇಲ್ಲ, ಕೈ ಪರಿ ಎಕ್ಸೈಟರ್ ಮೇಲೆನೆ ಇದೆ. ಅಷ್ಟು ಖುಷಿ ಆಗ್ತಿದೆ ತರುಣ. ಝಾನ್ಸಿ ಮೇಡಮ್ನ ಅದೆಷ್ಟು ಬೇಗ ನೋಡ್ತೀನೋ ಅನ್ನಿಸ್ತಾ ಇದೆ. ಸಾರಿ ರಾಮಾಚಾರಿ ಅವ್ರೆ, ಇಷ್ಟು ದಿನ ಬರೀ ನೋವಿನ ವಿಷಯಗಳು ಮಾತ್ರ ನಿಮ್ಮ ಹತ್ರ ಹೇಳ್ತಿದ್ದೆ, ಆದ್ರೆ ಸಂತೋಷದ ವಿಷಯ ನಿಮ್ಮ ಹತ್ರ ಹೇಳೋದನ್ನ ಮರ್ತೆ ಹೋಗಿದ್ದೆ. ಪರವಾಗಿಲ್ಲ ರಾಘು, ನೋಡಿ ನಿಮ್ಗೆ ಕಷ್ಟ ಇರುವಾಗ ಜೊತೆಲಿರ್ತೀವಿ, ನಿಮ್ ಸಂತೋಷನ ದೂರದಿಂದಾನೇ ನೋಡಿ ನಾವು ಖುಷಿ ಪಡ್ತೀವಿ. ಅದ್ ಸರಿ, ಈಗ ಏನಾಯ್ತು? ಎಲ್ಲ ಒಳ್ಳೇದಾಯ್ತಾ? ಝಾನ್ಸಿ ಮೇಡಮ್ಗೆ ತಾತ ಎಲ್ಲ ಸತ್ಯಗಳನ್ನ ಹೇಳಿ ಕ್ಲಿಯರ್ ಮಾಡ್ತೀನಿ, ಮನೆಗ್ ಬಾ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ರಾಘು, ಎಲ್ಲ ಒಳ್ಳೇದಾಗ್ಲಿ. ಇನ್ ಮುಂದೆ ನಿಮ್ ಜೀವನದಲ್ಲಿ ಕಷ್ಟಗಳೆಲ್ಲ ಕಳೆದೋಗ್ಲಿ, ನಿಮ್ಮ ಮತ್ತೆ ತಂಗಿ ಮನ್ಸಲ್ಲಿ ಸಂತೋಷನೇ ತುಂಬಿರ್ಲಿ. ಆಮೇಲೆ ಇನ್ ಮುಂದೆ ಆದ್ರೂ ತಂಗಿ ಮನ್ಸಿಗೆ ಏನೋ ನೋವಾಗ್ದಾರಂಗ್ ನೋಡ್ಕೊಳ್ಳಿ. ಖಂಡಿತ ರಾಮಾಚಾರಿ ಅವರೇ, ಇನ್ಮೇಲೆ ಪರಿಸ್ಥಿತಿ ಹೇಗೆ ಇರ್ಲಿ, ನನ್ನ ಮೇಲೆ ಅದೆಷ್ಟೇ ಒತ್ತಡಗಳಿದ್ರು ಪರವಾಗಿಲ್ಲ, ನನ್ನ ಝಾನ್ಸಿ ಮೇಡಮ್ ಮನ್ಸಿಗೆ ಒಂದು ಸಣ್ಣ ನೋವು ಆಗೋದಕ್ಕೂ ನಾನು ಬಿಡಲ್ಲ. ಅವ್ರನ್ನ ಕಳ್ಕೊಂಡೇ ಬಿಟ್ಟೆ ಅನ್ಕೊಂಡವನಿಗೆ ಆ ದೇವರು ಕಿತ್ಕೊಂಡಿದ್ದನ್ನ ಮತ್ತೆ ವಾಪಸ್ ಕೊಟ್ಟಿದ್ದಾನೆ ಅಂದ್ಮೇಲೆ ನನ್ನ ಕಣ್ರೆಪ್ಪೆ ತರ ನನ್ನ ಝಾನ್ಸಿ ಮೇಡಮ್ನ ನಾನು ನೋಡ್ಕೋತೀನಿ. ನಿಜವಾದ ಪ್ರೀತಿ ಇಂಥ ಪರೀಕ್ಷೆಗಳನ್ನ ಎದುರಿಸಲೇಬೇಕು ರಾಘು ಅವರೇ. ಅವಾಗ್ಲೇ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ಇನ್ ಮುಂದೆ ಅವ್ರ ಆಸೆ ನನ್ನ ಕನ್ಸಿನ ಪ್ರಕಾರನೇ ನಾನು ಬದುಕ್ತೀನಿ. ಅವ್ರ ಇಷ್ಟದ ಪ್ರಕಾರ 100 ವರ್ಷ ಮಕ್ಕಳು ಸಂಸಾರ ಅಂತಾನೆ ಬಾಳ್ತೀವಿ. ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಝಾನ್ಸಿನ ಕರ್ಕೊಂಡು ಮೊದಲು ನಮ್ಮ ಮನೆಗೆ ಬರಬೇಕು. ಖಂಡಿತ. ಮನ್ಸಾರೆ ನಮ್ ಸಂತೋಷನ ಬಯಸೋರು ನಿಮ್ ಮನೆಗೆ ನಾವು ಬರ್ದೇ ಇರೋದಕ್ಕಾಗತ್ತಾ? ಸರಿ ರಾಘು ಅವರೇ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಫೋನ್ ಮಾಡ್ಬೇಕಾದ್ರೆ ಝಾನ್ಸಿ ನಿಮ್ ಪಕ್ಕದಲ್ಲೇ ಇರ್ಬೇಕು. ಓಕೆ ಬಾಯ್. ಏನಪ್ಪಾ ಮಳ್ಳ, ಇವಾಗ ಜಸ್ಟ್ ಬರೀ ಹೋಗಿ ಕರ್ಕೊಂಡ್ ಬರಕ್ ಹೋಗೋನು, ಮಕ್ಳು ಮರಿ ಸಂಸಾರ ಅಂತೆಲ್ಲ ಮಾತಾಡ್ತಿದ್ಯಾ? ತರುಣ, ಇದು ನಾನು ಯಾವತ್ತೋ ಕಂಡು ಕನ್ಸ್ಕೊಳೋ. ನಿನ್ ಕನ್ಸು ನನ್ಸಾಗ್ಬೇಕನ್ನೋದೇ ಕಣೋ ನನ್ನ ಆಸೆ. ಇನ್ ಮುಂದೆ ಈಡೇರುತ್ತೆ ಬಿಡ. ಆಮೇಲೆ ಇನ್ನೊಂದ್ ವಿಷಯನಪ್ಪ, ನಿನ್ ವಿಷಯನ ತಾತ ಹೇಳಿ ನೆನಪು ಮಾಡ್ತಾರೆ, ನನ್ ವಿಷಯ ಮರಿಬೇಡ. ಝಾನ್ಸಿಗೆ ಹೇಳು, ನೀನು ರಾಖಿ ಕಟ್ಟಿದ ಅಣ್ಣ ನಮ್ ಪ್ರೀತಿ ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡ್ದವನಂತ ಅವಾಗ ಹೇಳಿ ನನ್ ಬಗ್ಗೆ ನೀನೇ ನೆನಪು ಮಾಡ್ಬೇಕು. ಲವ್, ನೀನ್ ನನಗೆ ಹೇಳ್ಕೊಡ್ಬೇಕಾ? ಖಂಡಿತ ಕಣೋ, ಮೊದ್ಲಿಗಿಂತ ನಾವುಗಳು ಇನ್ನೂ ಖುಷಿಯಾಗಿರ್ತೀವಿ. ಇಷ್ಟ ಹೇಳ್ದಲ್ಲ ಅಷ್ಟು ಸಾಕ್ ಬಿಡಪ್ಪ. ಸರಿ, ನೀ ಇವಾಗ ಬೈಕ್ ಇಳಿದ್ಬಿಟ್ಟು ಮನೆಗೆ ಹೋಗು. ನೋಡ್ದ್ಯಾ ಝಾನ್ಸಿ ಇನ್ನು ಮನೆಗೆ ಬಂದಿಲ್ಲ, ನನ್ನ ಗಾಡಿಯಿಂದ ಇಳಿದು ಮನೆಗೆ ಹೋಗುವಂತ ಇದೆಯಲ್ಲ, ಇಷ್ಟೇ ಕಣಾಲ. ಇನ್ನೇನ ಮತ್ತೆ, ನಾನು ಆ ಕಡೆಯಿಂದ ಬರ್ತಾ ನನ್ನ ಝಾನ್ಸಿ ಮೇಡಮ್ನ ನಾನು ಕರ್ಕೊಂಡ್ ಬರೋದ್ ಬೇಡವಾ? ನೀನ್ ಆಮೇಲೆ ದಾರಿ ಮಧ್ಯದಲ್ಲೇ ನನ್ನನ್ನು ಬಿಟ್ಟು ಹೋಗ್ಬಿಡ ಅಂತ ಹೇಳೋದ್ ಬೇಡಪ್ಪ. ಸರಿ, ನಾವೆಲ್ಲ ಕಾಯ್ತಾ ಇರ್ತೀವಿ, ಆದಷ್ಟು ಬೇಗ ಕರ್ಕೊಂಡು. ಮಗಳೇ, ಅಮ್ಮನ ಫೋಟೋ ನೋಡ್ತಾ ಇದೀಯಾ? ಅಮ್ಮನ ಜೊತೆ ಮಾತಾಡ್ತಾ ಇದೀಯಾ? ತಾತ, ಯಾವ್ದೇ ತಾಯಿ ಆದ್ರೂ ತನ್ ಮಗಳು ನೋವಲ್ಲಿದ್ರೆ ಅದನ್ನ ಸಹಿಸೋದಿಲ್ಲ ಅಲ್ವಾ? ಅವಳ ಕರುಳು ಬಳ್ಳಿ ಅಲ್ವೇನಮ್ಮ ನೀನು? ಮಕ್ಕಳಿಗೆ ನೋವಾದ್ರೆ ಆ ಮಕ್ಕಳಿಗಿಂತ ತಾಯಿಗೆ ಆ ನೋವು ಜಾಸ್ತಿ ಆಗುತ್ತ. ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾ ಇದ್ದಿದ್ದು, ತಾಯಿಗಿಂತ ಮಿಗಿಲಾದ ಪ್ರೀತಿ ಇಲ್ಲ, ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ. ನಿಜ ತಾತ, ಇವತ್ತಮ್ಮ ಇದ್ದಿದ್ರೆ ಅವ್ರು ಅಷ್ಟೇ ನೊಂದ್ಕೋತಿದ್ರು ಅಲ್ವಾ ತಾತ? ಅದನ್ನೇನ್ ಕೇಳ್ತೀಯ ಪುಟ್ಟು, ಅವಳು ಎಷ್ಟು ಒದ್ದಾಡ್ತಾ ಇದ್ಲು ಏನು. ಅಮ್ಮ ಇದ್ದಿದ್ರೆ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡ್ತಾ ಊಟ ಮಾಡಿಸ್ತಿದ್ರು, ನನ್ಗೋಸ್ಕರ ದೇವ್ರ ಸೇವೆ ಮಾಡ್ತಿದ್ರು, ಒಟ್ನಲ್ಲಿ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿದ್ರು ಅಲ್ವಾ ತಾತ? ನಿಜ ಪುಟ್ಟಿ, ಹಾಗಂತ ನೀನು ಆ ಪ್ರೀತಿಯಿಂದ ವಂಚಿತಳು ಆಗೇ ಇಲ್ಲ.
ನಿನಗೆ ನೋವಾದಾಗ ತನಗೇ ನೋವಾಗಿದೆ ಅಂತ ಸಂಕಟ ಪಡೋರು ಒಬ್ರಿದ್ರು. ನಿನ್ ಮಾತ್ ಕೇಳಿ ನಂಗೆ ಆಶ್ಚರ್ಯ ಆಗ್ತಿದೆ ತಾತ. ಅಂತವ್ರು ಯಾರಿದ್ದಾರೆ? ಅವ್ರು ಯಾರು? ಅವರ ಪ್ರೀತಿ ಎಷ್ಟು ನಿರ್ಮಲವಾದದ್ದು, ಅವರು ನಿನ್ನ ಜೀವನದಲ್ಲಿ ಎಷ್ಟು ಮುಖ್ಯವಾದವರು, ಅದೆಲ್ಲ ಇವತ್ತು ನಿನಗೆ ಗೊತ್ತಾಗತ್ತೆ ಪುಟ್ಟಿ. ಇಲ್ಲ ತಾತ, ನನಗ್ ಅಮ್ಮನ್ ತರ ನಿಷ್ಕಲ್ಮಶ ಪ್ರೀತಿ ನಿನ್ನ ಬಿಟ್ಟು ಬೇರೆ ಯಾರು ಕೊಡೋದಕ್ ಸಾಧ್ಯನೇ ಇಲ್ಲ. ಉಳ್ದೋರೆಲ್ಲ ತಮ್ಮ ಸ್ವಾರ್ಥ ಅಥವಾ ಅನುಕೂಲಕ್ಕೆ ತಕ್ಕಂಗ್ ಪ್ರೀತಿ ಅಷ್ಟೇ. ಅದ್ರಲ್ಲಿ ಬರೀ ಲಾಭನೇ ನೋಡ್ತಾರೆ. ಅದೇನೋ ಸಮಯ ಸಾಧಕ ಪ್ರೀತಿ ಅಂತಾರಲ್ಲ ಹಾಗೆ. ಮಾತೆಲ್ಲ ನಿಜ ಇರ್ಬೋದಮ್ಮ, ಆದ್ರೆ ಅದಕ್ಕೆಲ್ಲ ತದ್ವಿರುದ್ಧವಾದ ಒಬ್ಬ ವ್ಯಕ್ತಿ ಇದ್ದಾರೆ. ಅದ್ಯಾರು ಅಂತ ನಿಂಗೆ ಸಂಜೆ ಗೊತ್ತಾಗುತ್ತೆ. ನಿಜವಾಗ್ಲೂ ನೀವ್ ಹೇಳ್ತಿರೋ ಒಂದ್ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ರು ಅನ್ನೋದು ನನಗ್ ನಂಬೋದಕ್ಕೆ ಆಗ್ತಿಲ್ಲ ತಾತ. ನೋಡ್ಪುಟ್ಟಿ, ನಿನ್ನ ತಾಯಿಯ ಪ್ರೀತಿಯನ್ನು ಕೊಡೋಕ್ಕಂತೂ ನನ್ನ ಕೈಲಿ ಆಗಲ್ಲಮ್ಮ. ಆದ್ರೆ ತಾಯಿ ಪ್ರೀತಿಯಷ್ಟೇ ಪರಿಶುದ್ಧವಾದ ಪ್ರೀತಿಯನ್ನು ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಮ್ಮ. ಅವ್ರು ಎಲ್ಲಿದಾರ ತಾತ? ಯಾರವ್ರು? ನಿನ್ನ ಎಲ್ಲಾ ಪ್ರಶ್ನೆಗೆ ಇವತ್ತು ಸಂಜೆ ಉತ್ತರ ಸಿಗುತ್ತೆ. ಹಾಗಾದ್ರೆ ಈ 7.5 ತಿಂಗಳಲ್ಲಿ ನನ್ನ ಲೈಫಲ್ಲಿ ಬಂದಿರೋದಾದ್ರೂ ಯಾರು? ಅಷ್ಟಕ್ಕೂ ಆಗಿರೋದಾದ್ರೂ ಏನು? ಪಲ್ಲವಿ, ಪಲ್ಲವಿ ಹೇಳಾರಂತ? ಪಲ್ಲವಿ, ನೀನ್ ಇವತ್ ನಿನ್ ಕೈ ಯಾರೇ ನಂಗೆ ಸ್ವೀಟ್ ಮಾಡ್ಕೊಡ್ಬೇಕು. ಸ್ವೀಟಾ? ಏನ್ ಸ್ವೀಟ್ ಮಾಡ್ಕೊಡ್ಲಿ? ಏನಾದ್ರೂ ಮಾಡ್ಕೊಡು ಪರವಾಗಿಲ್ಲ. ನೀನ್ ಇವತ್ ನನ್ಗೆ ಏನ್ ಮಾಡ್ಕೊಟ್ರು ಖುಷಿನೇ. ಯಾಕೆಂದ್ರೆ ನಿನ್ನಿಂದ ನನ್ಗೊಂದ್ ಸ್ವೀಟೆಸ್ಟ್ ನ್ಯೂಸ್ ಸಿಕ್ಕಿದೆ. ಅನಿತಾ, ಏನೇ ಅದು ಸ್ವೀಟ್ ನ್ಯೂಸು? ಯಾಕೆ ಇವತ್ತೊಂಥರ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಏನೇ ಇದು ಇಷ್ಟೊಂದು ಖುಷಿಯಾಗಿದ್ಯಾ? ಅಮ್ಮ, ಆ ನ್ಯೂಸ್ ಕೇಳ್ದಾಗಿಂದ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಒಂಥರ ಸ್ವರ್ಗ ಲೋಕದಲ್ಲಿ ತೇಲಾಡ್ತಿದೀನಿ. ಅಲ್ಲಮ್ಮ, ಈಗ ಅಷ್ಟೊಂದು ಖುಷಿ ಪಡಂತದ್ ಏನಾಯ್ತು? ಅನಿತಾ, ನಿನಗೇನ್ ತಲೆಗಿಲೆ ಕೆಟ್ಟಿಲ್ಲ ತಾನೆ? ಅಮ್ಮ, ತಲೆ ಕೆಟ್ಟಿರೋದ್ ನನಗಲ್ಲ, ಆ ಝಾನ್ಸಿಗೆ. ಏನ್ ಹೇಳ್ತಿದ್ಯಾ ನೀ? ಸ್ವಲ್ಪ ನಮಗೂ ಅರ್ಥ ಆಗೋ ತರ ಹೇಳು. ಅಣ್ಣ, ಅವತ್ ಮದ್ವೆ ಮನೆಯಲ್ಲಿ ಇವ್ರ ಅಣ್ಣ ಯಾರಿಗೋಸ್ಕರ ನನ್ನನ್ನ ದೂರ ಮಾಡ್ಕೊಂಡು ಇವಾಗ ಅವಳಿಂದಾನೇ ಅವ್ರು ದೂರ ಆಗೋ ಪರಿಸ್ಥಿತಿ ಬಂದಿದೆ. ಏನೇ ಹಾಗಂದ್ರೆ? ಅಮ್ಮ, ಅವಳಿಗೆ ರಾಘು ಅನ್ನೋ ಕ್ಯಾರೆಕ್ಟರೇ ನೆನ್ಪಿಲ್ವಂತೆ. ಅವ್ರಿಬ್ರಿಗೂ ಮದ್ವೆ ಆಗಿದ್ದು, ಅವಳು ಹೋಗಿ ಅವ್ರ ಮನೇಲಿ ಇದ್ದಿದ್ದು, ಇವಾಗ ಅವ್ರಿಬ್ರಿಗೂ ಡಿವೋರ್ಸ್ ಆಗಿರೋ ವಿಚಾರ ಎಲ್ಲಾದು ಮರ್ತೋಗಿದ್ಯಂತೆ. ಅಪ್ಪ, ಇನ್ನೊಂದು ವಿಷಯ ಗೊತ್ತಾ? ಅವಳೀಗ ಹಳೆ ಝಾನ್ಸಿ ಆಗಿದ್ದಾಳಂತೆ. ಅದೇ ನೀವ್ ಹೇಳ್ತಿದ್ರಲ್ಲ, ಅವಳಿಗೆ ಗಂಡಸ್ರು ನೆರಳು ಕಂಡ್ರು ಆಗಲ್ಲ, ಅವ್ರು ಕಂಡ್ರೆ ದ್ವೇಷ ಮಾಡ್ತಿದ್ಲು ಅಂತ, ಆ ಝಾನ್ಸಿ. ಅಣ್ಣ, ಇದ್ರ ಅರ್ಥ ಏನ್ ಹೇಳು? ಇವಳಣ್ಣ ಆ ಝಾನ್ಸಿ ಲೈಫಲ್ಲಿ ಎಂಟ್ರಿ ಆಗಿದ್ದ ಅನ್ನೋ ವಿಷಯನೇ ಅವಳ ಮೈಂಡ್ ಇಂದ ಡಿಲೀಟ್ ಆಗಿದ್ಯಂತೆ. ಆಯ್ತು ಅನಿತಾ, ಯಾವಾಗ ಏನಾಗ್ಬೇಕೋ ಅದು ಹಾಗೆ ಆಗುತ್ತೆ ಅನ್ನೋದು ಈಗಲಾದ್ರೂ ನಿನ್ಗೆ ಅರ್ಥ ಆಯ್ತಾ? ಇನ್ಮೇಲಾದ್ರೂ ಇದನ್ನೆಲ್ಲ ಬಿಟ್ಬಿಡೆ. ಹೇಗಮ್ಮ ಬಿಟ್ಬಿಡಕ್ಕಾಗತ್ತೆ? ನನ್ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡಿದ್ರು ಸುಮ್ನೆ ಬಿಟ್ಬಿಟ್ರೆ ಹೇಗ್ ಹೇಳು? ಇನ್ಮೇಲೆ ಆ ರಾಘು ಏನೇ ಹೇಳಿದ್ರು ಅವಳು ನಂಬಲ್ಲ. ಅವ್ರವ್ರ ಕರ್ಮ ಅವ್ರವ್ರೇ ಅನ್ಭವಿಸ್ಲಿ. ನೀನ್ ಅವ್ರ ಬಗ್ಗೆ ಚಿಂತೆ ಬಿಟ್ಟು ಆರಾಮಾಗಿರು. ಅಪ್ಪ, ಆ ಕರ್ಮ ಬಿಟ್ರು ಈ ಅನಿತಾ ಬಿಡಲ್ಲ. ಹಾಗೆ ಬಿಟ್ಟು ಸುಮ್ನಿರೋದಕ್ಕ ಇಷ್ಟೆಲ್ಲ ಮಾಡಿದ್ದು. ನನಗ್ ನೋವು ಕೊಟ್ಟೋರು ನೋವು ಅನ್ಭವಿಸೋದ್ನ ನಾನ್ ನೋಡ್ಬೇಕು. ನೋಡ್ತಾ ಇದ್ದೀನಿ. ನನ್ನನ್ನ ದೂರ ಮಾಡಿ ಅವಳ ಜೊತೆ ಒಂದಾಗಕ್ ಹೋಗಿದ್ಕೆ ಆ ದೇವ್ರೆ ಇಬ್ರುನು ದೂರ ಮಾಡ್ಬಿಟ್ಟ. ಅಮ್ಮ, ಹೆಣ್ಣಿನ ಕಣ್ಣೀರಿನ ಶಾಪ ತಟ್ಟುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ? ಅದು ನಿಜ. ಯಾಕೆಂದ್ರೆ ಇದು ನನ್ನ ಶಾಪದ ಫಲ. ಅಪ್ಪ, ವೇರ್ ಆರ್ ಯು ಗೋಯಿಂಗ್? ಏನಪ್ಪ ಇದು? ರಾಘವ್ ಬರ್ತಾ ಇದ್ದಾನಮ್ಮ. ಅವನ ಎದುರುಗಡೆನೆ ಝಾನ್ಸಿಗೆಲ್ಲ ಹೇಳಿ ಕ್ಲಿಯರ್ ಮಾಡ್ಬಿಡೋಣ. ಯಾಕೆಂದ್ರೆ ಝಾನ್ಸಿ ಇನ್ನು ಮುಂದೆ ಆದ್ರೂ ಚೆನ್ನಾಗಿರ್ಬೇಕು, ರಾಘು ಜೊತೆಲಿ ಚೆನ್ನಾಗಿ ಬದುಕಬೇಕು. ಇದೆಲ್ಲ ಆಗ್ಬೇಕು ಅಂತಂದ್ರೆ ಅವಳಿಗೆ ಈ ಸತ್ಯ ಎಲ್ಲ ಅರ್ಥ ಆಗ್ಬೇಕು. ಹೌದ್ ತಾನೆ? ಅಲ್ಲಪ್ಪ, ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ನೀನೇ ಹೇಳ್ತಿರ್ತೀಯಲ್ವಾ?
ಆ ರೀತಿ ಯೋಚನೆ ಮಾಡಿದ್ರೆ ಇವಾಗ ಆಗಿರೋದು ನಮ್ ಜಾನ್ಸಿ ಮತ್ತೆ ಆ ನರ್ಕಕ್ ಹೋಗೋದನ್ನ ತಪ್ಸುತ್ತೆ ಅಂತ ನನಗ್ ಅನ್ಸ್ತಾ ಇದೆ. ನರ್ಕ? ಯಾವ್ದಮ್ಮ ನರ್ಕ? ನೀನ್ ಅನ್ಕೊಂಡಿದ್ದೀಯ ಅಷ್ಟೇ ನರ್ಕ ಅಂತ. ನಿಜ ಹೇಳ್ತೀನಿ ಕೇಳು. ಝಾನ್ಸಿ ಜೀವನದಲ್ಲಿ ರಘು ಬಂದ್ಮೇಲೆ ಅವಳು ಬದಲಾಗಿತ್ತು. ಅವಳಿಗೆ ಹೆಣ್ತನ, ಮಾನವೀಯತೆ, ಸಂಬಂಧ ಇದ್ರ ಬಗ್ಗೆ ಎಲ್ಲ ಅರ್ಥ ಆಗಿದ್ದು ಆವಾಗ್ಲೇ. ನಿಜ ಹೇಳ್ಬೇಕು ಅಂತಂದ್ರೆ ಅವಳು ಖುಷಿಯಾಗಿದ್ದಿದ್ದು ಆ ದಿನಗಳೇ. ಅದಕ್ಕೆ ಆ ದಿನಗಳು ಮತ್ತೆ ಮರುಕಳಿಸ್ಬೇಕು ಅವಳ ಜೀವನದಲ್ಲಿ. ಅಯ್ಯೋ ಅಪ್ಪ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವ್ ಈ ವಿಷಯದಲ್ಲಿ ದುಡುಕ್ತಾ ಇದ್ದೀರಾ. ಮತ್ತೆ ಅವಳನ್ನ ಆ ಕೂಪಕ್ ತಳ್ಳೋದ್ ಬೇಡ. ಏನ್ ಹೇಳ್ತಾ ಇದ್ಯಮ್ಮ? ಮತ್ತೆ ಲೈಫ್ ಲಾಂಗ್ ಅವಳು ಹಾಗೆ ಇರ್ಬೇಕು ಅಂತೀಯ? ಅವಳು ಯಾಕಪ್ಪ ಹಾಗೆ ಇರ್ಬೇಕು? ನಮ್ ಪ್ರಣವ್ ಇದನ್ನಲ್ಲ, ಅವನ ಜೊತೆ ಮದ್ವೆ ಮಾಡ್ಬಿಡು. ಅಲ್ಲಮ್ಮ ತುಳಸಿ, ಆಗಿರೋ ಮದ್ವೆನ ಮುರಿದು ಇನ್ನೊಂದು ಮದ್ವೆ ಮಾಡೋದು ಸಂಸ್ಕಾರ ಅಲ್ಲಮ್ಮ. ಅದ್ ಸರಿನೂ ಇಲ್ಲ. ಅಯ್ಯೋ ಇಲ್ಲ ಅಪ್ಪ, ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನಗೆ ಝಾನ್ಸಿ ಬಗ್ಗೆ ಇರೋ ಕನ್ಸರ್ನು ನಿನ್ನ ಹತ್ರ ಆ ರೀತಿ ಮಾತಾಡಿಸ್ತಾ ಇದೆ. ಅದ್ ನಂಗೆ ಅರ್ಥ ಆಗ್ತಾ ಇದೆ. ಹೌದಪ್ಪ, ಆ ಮನೇಲಿ ಮತ್ತೆ ನಮ್ ಜಾನ್ಸಿ. ತುಳಸಿ, ನೀನು ಅವಳ ಬಗ್ಗೆ ಚಿಂತೆ ಮಾಡಬೇಡ. ರಾಘು ಅವಳನ್ನ ಚೆನ್ನಾಗೇ ನೋಡ್ಕೋತಾನೆ. ನಿನ್ಗೆ ಗೊತ್ತಲ್ವಾ, ಸಾವಿನ ದವಡಲ್ಲಿ ಸಿಕ್ಕಾಕೊಂಡವಳನ್ನ ಕಾಪಾಡಿರೋನ್ ಅವನೇ. ರಾಘು ಅವಳ ಜೊತೆಲಿದ್ದು ಕಣ್ಣು ರೆಪ್ಪೆ ಹಂಗೆ ನೋಡ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಲೇಬೇಡ. ಅಪ್ಪ, ಆ ರಾಘು ಅವಳನ್ನ ನೋಡ್ಕೊಳ್ತಾನೋ ಬಿಡ್ತಾನೋ ಅದ್ ನನಗ್ ಗೊತ್ತಿಲ್ಲ. ಆದ್ರೆ ನನಗಂತೂ ಇದಕ್ಕೆಲ್ಲ ಒಪ್ಪಿಗೆ ಇಲ್ಲ. ನೀನ್ ಒಪ್ಪಿಗೆ ಅವಶ್ಯಕತೆ ಇಲ್ಲಮ್ಮ. ಝಾನ್ಸಿ ಇದನ್ನ ಅರ್ಥ ಮಾಡ್ಕೊಂಡು ಒಪ್ಕೊಂಡ್ರೆ ಸಾಕು. ಅಷ್ಟೇ ನನಗ್ ಬೇಕಾಗಿರೋದು. ಅಪ್ಪ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆ ದೇವ್ರೆ ಆ ರಾಘು ಬಂದ್ ಹೋಗಿರೋ ದಿನಗಳನ್ನ ಝಾನ್ಸಿ ಜೀವನದಲ್ಲಿ ಮರ್ಸಿದಾನೆ ಅಂದ್ಮೇಲೆ ಅವನು ಮತ್ತೆ ಅವಳ ಜೀವನದಲ್ಲಿ ಬರಬಾರ್ದು ಅಂತ ತಾನೆ. ಆ ದೇವ್ರೆ ದೂರ ಮಾಡಿರೋ ನೆನಪುಗಳನ್ನ ಮತ್ತೆ ನೀವು ಜ್ಞಾಪಿಸಕ್ ಹೋಗ್ಬೇಡಿ. ತುಳಸಿ, ನೀನು ಮತ್ತೆ ಏನೇನೋ ಹೇಳಿ ನನಗೆ ಕನ್ಫ್ಯೂಸ್ ಮಾಡಬೇಡ. ನೀನ್ ಏನ್ ಹೇಳಿದ್ರು ಅಷ್ಟೇ. ಈ ವಿಷಯದಲ್ಲಿ ನನಗೆ ಕ್ಲಾರಿಟಿ ಇದೆ. ರಾಘು ಜೊತೆಲಿದ್ರೆ ಅವಳು ನೆಮ್ಮದಿಯಾಗಿರ್ತಾಳೆ. ಆ ನಂಬಿಕೆ ನಂಗಿದೆ. ಅದರಿಂದ ನೀನು ಚಿಂತೆ ಮಾಡಬೇಡ. ಅರ್ಥ ಆಯ್ತಾ? ಈ ಮನೆ ನಿಂಗೆ ಅನುಕೂಲವಾಗಿದೆಯಲ್ಲ, ಆರಾಮಾಗಿ ಇದ್ಬಿಡು. ಓಕೆ? ಅಪ್ಪ